Hello students, let us move to the second episode of the lesson To My Countrymen, 8th unit in 9th standard, and we are doing the second language English today. To My Countrymen is an extract taken from the book Ignited Minds, written by Dr. APJ Abdul Kalam. Students, in the last class, I have given you the reference work as a home assignment. What is autobiography? I think you have searched answer for this. Let us know what is biography first. Biography is a detailed description of a person's life. It highlights various aspects of his or her life, including intimate details of experience, and may include an analysis of subject's personality. It involves more than just basic facts like education, work, relationships and death. An autobiography is a story of a person's life as told by that person. ಕನ್ನಡದಲ್ಲಿ ಆತ್ಮಚರಿತ್ರೆ, ಜೀವನ ಚರಿತ್ರೆ ಅಂತ ಕೇಳಿದಿರಲ್ವಾ ಮಕ್ಕಳೇ? ಸೊ ಆ ವ್ಯಕ್ತಿನೇ ಸ್ವತಃ ತನ್ನ ಒಂದು ಜೀವನ ಚರಿತ್ರೆ ಅಥವಾ ತನ್ನ ಒಂದು ಜೀವನದಲ್ಲಿ ನಡೆದಂತಹ ಒಂದು ಮುಖ್ಯವಾದಂಥ ಘಟನೆಗಳ ಬಗ್ಗೆ ಕುರಿತು ಬರೆದಿದ್ದೇ ಆದರೆ ಅದನ್ನು ನಾವು ಆಟೋಬಯೋಗ್ರಫಿ ಅಂತ ಹೇಳಿ ಕರಿತೀವಿ ಮಕ್ಕಳೇ. ಆಸ್ ಎ ಸೆಕೆಂಡ್ ಕ್ವೆಶ್ಚನ್, ಐ ಟೋಲ್ಡ್ ಯು ಟು ರೈಟ್ ದ ನೇಮ್ ಆಫ್ ದ autobiographies written by some famous personalities. Let us know about that. First one, Benjamin Franklin. The autobiography of Benjamin Franklin. Nelson Mandela, a long walk to freedom. ಅಂದರೆ ನೆಲ್ಸನ್ ಮಂಡೇಲಾ ಅವರು ಬರೆದಿರ್ತಕ್ಕಂಥ ಒಂದು ಆಟೋಬಯೋಗ್ರಫಿ, ಎ ಲಾಂಗ್ ವಾಕ್ ಟು ಫ್ರೀಡಮ್. ಗಾಂಧೀಜಿ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. Anna Frank, The Diary of a Young Girl. Andre Agassi, Open, an autobiography by Andre Agassi. Prabhu Desai Devendra, a biography of Rahul Dravid. Kapil Dev, Straight from the Heart. ಮೈ ಬಿಗಿನಿಂಗ್ಸ್ ಅಂತ ನೀವು ಓದಿದ್ದೀರಲ್ವಾ ಲೆಸನ್ 9th ಸ್ಟ್ಯಾಂಡರ್ಡಲ್ಲಿ, ಆ ಒಂದು ಲೆಸನ್ ಈ ಒಂದು ಬುಕ್ಕಿಂದ ತೆಗೆದುಕೊಂಡಿರುವಂಥದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿರುವಂತಹ ಆಟೋಬಯೋಗ್ರಫಿ ವಿಂಗ್ಸ್ ಆಫ್ ಫೈರ್. ಸೊ ಮಕ್ಕಳೇ, ನೀವು ಅಂದ್ಕೊಂಡಿರ್ಬೋದು ಯಾಕೆ ಈ ಒಂದು ವ್ಯಕ್ತಿಗಳ ಹೆಸರನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ನಾವು ಎಲ್ಲ ಬಯೋಗ್ರಫೀಸನ್ನು ನಾವು ನೋಡಿದಾಗ ಸೊ ಈ ಒಂದು ಪುಸ್ತಕಗಳನ್ನು ನಾವು ಟಾಪ್ 10 ಬಯೋಗ್ರಫೀಸ್ ಅಂತ ಹೇಳಿ, ಆಟೋಬಯೋಗ್ರಫೀಸ್ ಅಂತೇಳಿ ಕರಿತೀವಿ ಮಕ್ಕಳೇ. ಅಂದರೆ ತುಂಬ ನಾವೆಲ್ಲರೂ ಕೂಡ ನಮ್ಮ ಒಂದು ಲೈಫ್ ಟೈಮಲ್ಲಿ ಒಂದು ಬಾರಿ ಮಿಸ್ ಮಾಡದೆ ಓದಲೇಬೇಕಾಗಿರುವಂತಹ ಒಂದು ಆಟೋಬಯೋಗ್ರಫಿಗಳು. ಯಾಕೆ ಇದನ್ನೆಲ್ಲ ಓದಬೇಕು? ಇಂತಹ ಒಂದು ಮಹಾನ್ ವ್ಯಕ್ತಿಗಳ ಒಂದು ಜೀವನದ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ಓದಿದಾಗ ಸೊ ನಮಗೆ ಕೆಲವೊಂದು ವಿಷನ್ ಉಂಟಾಗುತ್ತೆ. ಅಂದರೆ ಕೆಲವೊಂದು ಉನ್ನತವಾದಂಥ ವಿಚಾರಧಾರೆಗಳು ನಮಗೂ ಕೂಡ ತಿಳಿದು ಬರುತ್ತೆ. ಅದನ್ನು ನಾವು ನಮ್ಮ ಜೀವನದಲ್ಲೂ ಕೂಡ ಫಾಲೋ ಅಪ್ ಮಾಡ್ಕೋಬೋದು. ಸೊ ಹಾಗಾಗಿ ನಿಮಗೆ ಚಾನ್ಸ್ ಸಿಕ್ಕಾಗ ಮಿಸ್ ಮಾಡದೆ ಈ ಒಂದು ಪುಸ್ತಕಗಳನ್ನು ಓದಿ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಲರ್ನ್ ದಟ್ Dr. APJ Abdul Kalam inspired millions of people through his quotes, thoughts. Today, let us ignite our mind with the positive thoughts, positive words of APJ Abdul Kalam. Come on children, let us repeat the words of APJ Abdul Kalam. Repeat with me. I am born with potential. Born with potential. I am I born with goodness. am born with goodness. I am I am born with born with ideas and dreams. ideas and dreams. I am I am born with wings. born with wings. So So I am not I am not meant for meant for crawling, crawling, because because I have wings. I have wings. I will fly. 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 Okay children, now let us learn some new words in this lesson. Remote.
ರಿಮೋಟ್ ವಿಚ್ ಮೀನ್ಸ್ ಫಾರ್ ಅವೇ, ನಾಟ್ ಲೈಕ್ಲಿ ಅಂದರೆ ಡಿಸ್ಟೆಂಟ್ ಪ್ಲೇಸ್ ಅಂತ ಹೇಳ್ತೀವಿ. ವೇಣುಗೋಪಾಲ್ ವೆಂಟ್ ಹೈಕಿಂಗ್ ಇನ್ ಎ ರಿಮೋಟ್ ಪಾರ್ಟ್ ಆಫ್ ಅಲಾಸ್ಕಾ ಅಂದರೆ ಅತ್ಯಂತ ದೂರದಲ್ಲಿರುವುದು, ನಾವು ನೋಡದೇ ಇರುವಂತಹ ಸ್ಥಳ. ಸೊ ವೆರಿ ಡಿಫಿಕಲ್ಟ್ ಅಪ್ರೋಚ್ ಈಸ್ ವೆರಿ ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ಸ್ಥಳ, ಅದನ್ನು ನಾವು ರಿಮೋಟ್ ಅಂತ ಹೇಳ್ತೀವಿ. ಅನ್ಟ್ಯಾಪ್ಡ್ ವಿಚ್ ಮೀನ್ಸ್ ನಾಟ್ ಯೆಟ್ ಯೂಸ್ಡ್ ಅಂದರೆ ಇನ್ನೂ ತೆಗೆಯದೇ ಇರ್ತಕ್ಕಂಥದ್ದು, ಇನ್ನೂ ಗಮನಿಸದೇ ಇರ್ತಕ್ಕಂಥದ್ದು, ಅಥವಾ ಇನ್ನೂ ನಾವು ಅದನ್ನು ಬಳಕೆ ಮಾಡದೇ ಇರ್ತಕ್ಕಂಥದ್ದು. ಹೌ ಕ್ಯಾನ್ ವಿ ಯೂಸ್ ದ ವರ್ಡ್ ಇನ್ ಎ ಸೆಂಟೆನ್ಸ್? ಈಸ್ ದೇರ್ ಎನಿ ರಿಸೋರ್ಸ್ ದಟ್ ವಿ ಹ್ಯಾವ್ ಲೆಫ್ಟ್ ಅನ್ಟ್ಯಾಪ್ಡ್ ಅಂದರೆ ಇನ್ನೂ ನಾವು ತೆಗೆಯೋಕ್ಕಾಗದೇ ಇರುವಂತಹ ಒಂದು ಸಂಪನ್ಮೂಲ ಯಾವುದಾದ್ರೂ ಇದೆಯಾ ಅನ್ನೋ ರೀತಿಯಲ್ಲಿ ನಾವಿಲ್ಲಿ ಬಳಸ್ತಾ ಇದ್ದೇವೆ. ಪೊಟೆನ್ಷಿಯಲ್ ವಿಚ್ ಮೀನ್ಸ್ ಟು ಹ್ಯಾವ್ ಎ ನ್ಯಾಚುರಲ್ ಎಬಿಲಿಟಿ ಆರ್ ಎ ಕ್ವಾಲಿಟಿ. ನ್ಯಾಚುರಲ್ ಎಬಿಲಿಟಿ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ, ಅದನ್ನು ನಾವಿಲ್ಲಿ ಪೊಟೆನ್ಷಿಯಲ್ ಅಂತ ಹೇಳಿ ಕರಿತೀವಿ. ಕೆಪಾಸಿಟಿ, ಪೊಟೆನ್ಷಿಯಲ್ ಅಂತಲೂ ಕೂಡ ಹೇಳ್ಬೋದು. ಇಟ್ಸ್ ಇಂಪಾರ್ಟೆಂಟ್ ಟು ಡ್ರಾ ಔಟ್ ಅ ಚೈಲ್ಡ್ಸ್ ಪೊಟೆನ್ಷಿಯಲ್. ಇನ್ಸರ್ಜೆನ್ಸಿ ವಿಚ್ ಮೀನ್ಸ್ ರೆಬೆಲಿಯನ್ ಅಂತ ಹೇಳಿದ್ರೆ ಇಲ್ಲಿ ದಂಗೆ ಏಳೋದು ಅನ್ನುವ ಅರ್ಥ ಬರುತ್ತೆ ಮಕ್ಕಳೇ. ಎನ್ ಅಟೆಂಪ್ಟ್ ಬೈ ಎ ಗ್ರೂಪ್ ಆಫ್ ಪೀಪಲ್ to take control of their government using force and violence ಅಂದರೆ ಅಶಾಂತಿಯಿಂದ ಮತ್ತು ಬಲಾತ್ಕಾರವಾಗಿ ಆ ಒಂದು ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥದ್ದು, ಆ ರೀತಿಯ ಒಂದು ಕೆಲಸ, ಅದನ್ನು ನಾವು ದಂಗೆ ಅಂತ ಇಲ್ಲಿ ಹೇಳ್ತೇವೆ. ಐಸೋಲೇಷನ್ ಸ್ಟೇಟ್ ಆಫ್ ಬೀಯಿಂಗ್ ಐಸೋಲೇಟೆಡ್ ಅಂದರೆ ಪ್ರತ್ಯೇಕಿಸಲ್ಪಟ್ಟಿರುವುದು ಅಂತ. ಮೈ ಪ್ರಾಪರ್ಟಿ ಈಸ್ ಐಸೋಲೇಟೆಡ್ from city limits. Integrated which means to bring together ಅಂತ ಹೇಳಿದ್ರೆ ಸೇರಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಪಠ್ಯಪುಸ್ತಕ ಇದೆ, ಆ ಪಠ್ಯಪುಸ್ತಕಕ್ಕೆ ಒಂದು ಹೊಸ ಒಂದು ಪಾಠವನ್ನು ಸೇರಿಸುವಂಥದ್ದು, ಅಥವಾ ಒಂದು ಹೊಸ ವಿಷಯವನ್ನು ನಿಮ್ಮ ಒಂದು ಪಠ್ಯಕ್ಕೆ ಸೇರಿಸುವಂಥದ್ದು, ಅದನ್ನು ನಾವು ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ. ಟು ಬ್ರಿಂಗ್ ಟುಗೆದರ್, incorporate into a whole. The new subjects were incorporated into the higher education. Handicrafts which means handmade creative things, manual art or skill ಅಂದರೆ ಕರಕುಶಲ ಕಲೆ, ನಾವು ಕೈಯಿಂದ ತಯಾರಿಸಿರುವಂತಹ ಒಂದು ವಸ್ತುಗಳು. ಸೊ ಅದಕ್ಕೆ ನಾವು ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳ್ತೀವಿ. ಇಮೇಜಸ್ ನೋಡ್ತಾ ಇದ್ದೀರಲ್ವಾ? ಸೊ ಮಣ್ಣಿಂದ ಮಾಡಿರ್ತಕ್ಕಂಥ ಮಡಿಕೆ. ಸೊ ಇದು ಒಂದು ಹ್ಯಾಂಡಿಕ್ರಾಫ್ಟಲ್ಲಿ ಬರ್ತಕ್ಕಂಥ ಒಂದು ವಸ್ತು. ಹಾಗೆ ಬುಟ್ಟಿ ತಯಾರಿಸುವಂಥದ್ದು, ಇದು ಕೂಡ ಅಷ್ಟೇ, ಹ್ಯಾಂಡಿಕ್ರಾಫ್ಟ್ಸ್. ಅಸ್ಸಾಂ ಈಸ್ ನೋನ್ ಫಾರ್ ಇಟ್ಸ್ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್. ಇನ್ಫ್ರಾಸ್ಟ್ರಕ್ಚರ್ ವಿಚ್ ಮೀನ್ಸ್ ದ ಬೇಸಿಕ್ ಫೆಸಿಲಿಟೀಸ್ ಅಂತ ಹೇಳಿದ್ರೆ ಮೂಲಭೂತ ಸೌಲಭ್ಯಗಳು ಅನ್ನೋ ಅರ್ಥ ಬರುತ್ತೆ. ಅಗ್ರಿಕಲ್ಚರ್ ಆ್ಯಸ್ ಅನ್ ಇಂಡಸ್ಟ್ರಿ ರಿಕ್ವೈರ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅಗ್ರಿಕಲ್ಚರನ್ನು ಒಂದು ಇಂಡಸ್ಟ್ರಿ ಅಂತ ನಾವು ಅಂದ್ಕೊಂಡಿದ್ದೆ, ಆದರೆ ಸೊ ಅದಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್. ಅಂದರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮಾರಾಟ ಮಾಡಬೇಕು ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು. ಹಾಗಾದರೆ ಏನು ಬೇಕು? ಆ ಒಂದು ಸಾಗಾಣಿಕೆ ಮಾಡಲಿಕ್ಕೆ ಒಂದು ಸಾರಿಗೆ ವ್ಯವಸ್ಥೆ, ಒಂದು ರಸ್ತೆ ಸೌಲಭ್ಯ, ಪ್ರತಿಯೊಂದು ಕೂಡ ಅದನ್ನು ನಾವೇನಂತ ಹೇಳ್ತೀವಿ ಇಲ್ಲಿ? ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೆ. Now let us move to the lesson, children. In the last episode you have learned about the power of imagination. Of course, throughout the lesson the main thing which is discussed is power of imagination only. So here let us see some questions of APJ Abdul Kalam. ಅಂದರೆ ಅಬ್ದುಲ್ ಕಲಾಂ ಅವರು ನಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಆ ಒಂದು ಪ್ರಶ್ನೆಗೆ ನಮ್ಮಿಂದ ಉತ್ತರ ಕೊಡಲಿಕ್ಕಾಗುತ್ತಾ? ಉತ್ತರ ಇದೆಯಾ? ನೋಡೋಣ. Shall we see the cars designed and manufactured in India dotting the roads in Frankfurt or Seoul? ಹಾಗಂದರೆ ಮಕ್ಕಳೇ, ಫ್ರಾಂಕ್ಫರ್ಟ್ ಆರ್ ಸಿಯೋಲ್ ಈ ಹೆಸರನ್ನ ಕೇಳಿದ್ದೀರಾ? Frankfurt is one of the business hub, one of the famous city in Germany, and Seoul is the capital of South Korea.
ಇವೆರಡೂ ಕೂಡ ಯಾವುದಕ್ಕೆ ಫೇಮಸ್ ಗೊತ್ತಾ ಮಕ್ಕಳೇ? ಇವೆರಡೂ ಕೂಡ ಹೈಲಿ ಮಾಡರ್ನೈಸ್ಡ್ ಸಿಟೀಸ್, ಹ್ಯೂಜ್ ಮೆಟ್ರೋಪಾಲಿಸ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಹೈಟೆಕ್ ಸಬ್ವೇಸ್ ಮತ್ತು ಸ್ಕೈ ಸ್ಕ್ರೇಪರ್ಸ್ ಇವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ರಸ್ತೆಗಳನ್ನು ನಾವಿಲ್ಲಿ ಫ್ರಾಂಕ್ಫೋರ್ಟ್ ಮತ್ತು ಸಿಯೋಲಲ್ಲಿ ನೋಡ್ಬೋದು. ಈಗ ಅಬ್ದುಲ್ ಕಲಾಂ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇಂತಹ ಒಂದು ನಗರಗಳ ರಸ್ತೆಗಳಲ್ಲಿ ನಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂಥ ಕಾರುಗಳು, ದಟ್ ಈಸ್ ಮೇಡ್ ಇನ್ ಇಂಡಿಯಾ, ನಮ್ಮ ದೇಶದಲ್ಲಿ ತಯಾರಾಗಿ ಹೋಗಿರ್ತಕ್ಕಂಥ ಕಾರುಗಳು ಆ ರಸ್ತೆಗಳಲ್ಲಿ ಓಡಾಡಬೇಕು. ಸೊ ಇದನ್ನು ನಾವು ನೋಡಬಹುದಾ ಅಂತ ಕೇಳ್ತಾ ಇದ್ದಾರೆ ಮಕ್ಕಳ. ಸೊ ಇದಕ್ಕೆ ಉತ್ತರ ನೀವೇ ಹೇಳಬೇಕು. ಈಗ ಇನ್ನು ಮುಂದಿನ ನಮ್ಮ ಒಂದು ಗುರಿ ಅಥವಾ ನಮ್ಮ ಮುಂದಿನ ಒಂದು ಮುನ್ನೋಟ ಹೇಗಿರಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ಕೆಲಸಕ್ಕೆ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ಗೆ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟಿಗೆ ಬೆಲೆ ಬರುವಂತಹ ರೀತಿಯಲ್ಲಿ ನಾವು ಇನ್ನು ಮುಂದಿನ ಹೆಜ್ಜೆಯನ್ನು ನಾವು ಇಡಬೇಕು ಅನ್ನೋ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಮಕ್ಕಳೇ. ಲೆಟ್ ಅಸ್ ಸಿ ದ ಸೆಕೆಂಡ್ ಕ್ವೆಶ್ಚನ್. ಇಂಡಿಯನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಪ್ಲೇಸಿಂಗ್ ಕಮ್ಯುನಿಕೇಷನ್, ವೆದರ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಫಾರ್ ಅದರ್ ನೇಷನ್ಸ್ ಇನ್ ಆರ್ಬಿಟ್. ಸೊ ಸ್ಯಾಟಲೈಟನ್ನು ಲಾಂಚ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ, ಅದರಿಂದ ನಾವು ಅನೇಕ ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಹಾಗೆ ಇಂಡಿಯನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ ಹೇಳಿದ್ರೆ, ನಾವು ಇಲ್ಲಿಂದ ಉಪಗ್ರಹಗಳನ್ನು ಉಡಾವಣೆ ಮಾಡಿ ಆ ಒಂದು ಬೇರೆ ದೇಶಗಳು ವೆದರ್ ಮತ್ತು ಕಮ್ಯುನಿಕೇಷನ್ಸ್ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ದೇಶಗಳವರು ನಮ್ಮ ದೇಶದಿಂದ ಉಡಾವಣೆ ಆಗಿರ್ತಕ್ಕಂಥ ಉಪಗ್ರಹಗಳಿಂದ ಉಪಯೋಗವನ್ನು ಪಡೆದುಕೊಳ್ಳೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಾ? ಸೊ ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ನಾವು ಮಾಡಬೇಕಾಗತ್ತೆ ಇನ್ನು ಮುಂದೆ. ಕೆನ್ ಇಂಡಿಯಾ ಬಿಲ್ಡ್ ಪವರ್ ಸ್ಟೇಷನ್ಸ್ ಫಾರ್ ದ USA, ಜಪಾನ್ ಆ್ಯಂಡ್ ಚೀನಾ? ಪಾಸಿಬಿಲಿಟಿ ರಿಮೈನ್ಸ್ ದ ಸೇಮ್ ಇಫ್ ವಿ ಮೂವ್ ಇನ್ ದ ಪ್ರೆಸೆಂಟ್ ಟ್ರೆಂಡ್ ಆಫ್ ಲೋ ಏಮ್. ಅಂದರೆ ಪವರ್ ಸ್ಟೇಷನ್ಸ್ ಅಂದರೆ ವಿದ್ಯುತ್ತನ್ನು ತಯಾರಿಸ್ತಕ್ಕಂಥ ಒಂದು ಸ್ಥಾವರಗಳು. ಆ ಒಂದು ಸ್ಥಾವರಗಳನ್ನ ನಾವು ಬಿಲ್ಡ್ ಮಾಡಬೇಕು. ಎಲ್ಲಿ? USA, ಜಪಾನ್ ಆ್ಯಂಡ್ ಚೀನಾ. ಸೊ ಅವರು ಬಂದು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿ ನಾವು ಅದರ ಲಾಭವನ್ನು ಪಡ್ಕೊಳ್ಳೋದು, ನಮ್ಮಿಂದ ಅವರು ಹೆಚ್ಚು ಲಾಭ ಪಡ್ಕೊಳ್ತಾರೆ. ಆ ಒಂದು ಸ್ಥಾವರಗಳನ್ನ ಇಲ್ಲಿ ಸ್ಥಾಪಿಸಿ ನಮಗೆ ವಿದ್ಯುತ್ತನ್ನು ಕೊಟ್ಟು ನಾವು ಅವ್ರಿಗೆ ಹೆಚ್ಚು ದುಬಾರಿ ಬೆಲೆಯನ್ನು ತೆತ್ತು ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ನಾವು ಹೆಚ್ಚು ಸಬಲರಾಗಬೇಕು, ನಾವು ಅದನ್ನು ಆ ದೇಶಗಳಲ್ಲಿ ಹೋಗಿ ಮಾಡಬೇಕು. ಕೆನ್ ಇಂಡಿಯಾ ಬಿಲ್ಡ್ ಪವರ್ ಸ್ಟೇಷನ್ಸ್ ಫಾರ್ USA, ಜಪಾನ್ ಆ್ಯಂಡ್ ಚೀನಾ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಬಟ್ ಪಾಸಿಬಿಲಿಟಿ ರಿಮೈನ್ಸ್ ದ ಸೇಮ್. ಯಾವಾಗ? ಇಫ್ ವಿ ಮೂವ್ ಇನ್ ದ ಪ್ರೆಸೆಂಟ್ ಟ್ರೆಂಡ್ ಆಫ್ ಲೋ ಏಮ್. ಅಂದರೆ ನಮ್ಮ ಗುರಿ ಉನ್ನತ ಮಟ್ಟದಾಗಿಲ್ಲದೆ ನಾರ್ಮಲ್ಲಾಗಿ ಏನು ಸಾಧಾರಣವಾಗಿ ನಾವು ಇದೇ ಒಂದು ಲೋ ಏಮಲ್ಲಿ ಹೋಗ್ತಾ ಇದ್ದರೆ ಅದೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ನಾವು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಡಬೇಕಾಗತ್ತೆ, ಆಗ ಅದೆಲ್ಲವೂ ಸಾಧ್ಯ. ಅಬ್ಸರ್ವೇಷನ್ಸ್ ಆಫ್ APJ ಅಬ್ದುಲ್ ಕಲಾಂ ಯಾವುದ್ರ ಬಗ್ಗೆ? ಟುಡೇ ವಿ ಆರ್ ವಿಟ್ನೆಸಿಂಗ್ ಗುಡ್ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ಸಾಫ್ಟ್ವೇರ್. ಹೌದಲ್ವಾ ಮಕ್ಕಳೇ? ಎಲ್ಲಿ ನೋಡಿದ್ರು, ಯಾರನ್ನು ನೋಡಿದ್ರು ಏನಪ್ಪ ನೀನು ಆಗ್ತೀಯಾ? ಇಂಜಿನಿಯರ್ ಆಗ್ತೀನಿ. ಏನು ಇಂಜಿನಿಯರಿಂಗಲ್ಲಿ ಏನು ಮಾಡ್ತಾ ಇದೆಯಾ? ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ವಿ ಆರ್ ಮೋರ್ ಫಾರ್ವರ್ಡ್ ಇನ್ ಸಾಫ್ಟ್ವೇರ್, ಬಟ್ ಆಲ್ಮೋಸ್ಟ್ ಆಲ್ ದ ಹಾರ್ಡ್ವೇರ್ ಈಸ್ ಇಂಪೋರ್ಟೆಡ್. IT ಅಂತ ಹೇಳಿದ್ರೆ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಬೋತ್ ವಿಲ್ ಕಮ್. ಆದರೆ ಹಾರ್ಡ್ವೇರ್ ಅನ್ನೋ ವಿಷಯದಲ್ಲಿ ನಾವು ಇನ್ನೂ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬೇರೆ ದೇಶಗಳಿಂದ ನಾವು ನಮ್ಮ ದೇಶಕ್ಕೆ ಆಮದು ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಾವೇ ತಯಾರು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಸೊ ವಿ ಶುಡ್ ಇನ್ಕ್ರೀಸ್ ಅವರ್ ಸ್ಟ್ರೆಂತ್ ರಿಗಾರ್ಡಿಂಗ್ ದಿಸ್ ಅಂತೇಳಿ. ದಿಸ್ ಅಂತ ಹೇಳಿದ್ರೆ ಹಾರ್ಡ್ವೇರ್. ಕೆನ್ ಇಂಡಿಯಾ ಡಿಸೈನ್ an operating system that will become a household name in the world of computers? Can you tell me the names of the operating system we are using now today, children? The famous operating systems, Windows ಕೇಳಿದ್ದೀರಾ, ಹಾಗೆ ಲಿನಕ್ಸ್, ಮ್ಯಾಕ್ OS ಕೇಳಿದ್ದೀರಾ. ಇವೆಲ್ಲವೂ ಕೂಡ ಫೇಮಸ್ ಆಪರೇಟಿಂಗ್ ಸಿಸ್ಟಮ್. ಅದೆಲ್ಲವೂ ಕೂಡ ಫಾರಿನ್ ಕಂಟ್ರೀಸಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್. ಅದನ್ನು ನಾವು ಬಳಸ್ತಾ ಇದ್ದೀವಿ. ಆದರೆ ಅದೇ ರೀತಿ ಒಂದು ಆಪರೇಟಿಂಗ್ ಸಿಸ್ಟಮ್ಗಳನ್ನ ನಾವು ನಮ್ಮ ಇಂಡಿಯಾದಲ್ಲಿ ತಯಾರಿಸಿ ಅದನ್ನು ಬೇರೆ ದೇಶದವರು ಬಳಸುವಂತೆ ಆಗಬೇಕು ಅಂಥೇಳಿ ಇಲ್ಲಿ ನಮ್ಮ ಡಾಕ್ಟರ್ APJ ಕಲಾಂ ಅವರು ಹೇಳ್ತಾ ಇದ್ದಾರೆ ಮಕ್ಕಳೇ. Our exports consist of large extent of low value raw materials such as iron and alumina. We should convert these into a wide range of products. ಅಂದರೆ ಬರೀ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ವ. ಎಕ್ಸ್ಪೋರ್ಟ್ ಅಂದರೆ ಏನು ಮಕ್ಕಳ? ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಕಳಿಸುವಂಥದ್ದು, ಅದರಿಂದ ಹೆಚ್ಚು ಲಾಭವನ್ನು ನಾವು ಪಡ್ಕೋಬೋದು ಅಲ್ವಾ? ಎಕ್ಸ್ಪೋರ್ಟ್. ಇಂಪೋರ್ಟ್ ಅಂದರೆ
ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನಾವು ತರಿಸ್ಕೊಳ್ಳುವಂಥದ್ದು. ಇಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಪ್ರಾಡಕ್ಟ್ಸ್ ಹೇಗಿರಬೇಕು ಅಂತ ಹೇಳಿದ್ರೆ, ಕ್ವಾಂಟಿಟಿ ಹೆಚ್ಚಿರೋದಕ್ಕಿಂತ ಕ್ವಾಲಿಟಿ ಹೆಚ್ಚಿರಬೇಕು. ಕ್ವಾಲಿಟಿ ಹೆಚ್ಚಿದ್ದಾಗ ಏನಾಗುತ್ತೆ, ನಮಗೆ ಅತ್ಯಂತ ಹೆಚ್ಚು ಬೆಲೆ ಬರುತ್ತೆ, ಆರ್ಥಿಕವಾಗಿ ನಾವು ಬೇಗ ಶೀಘ್ರವಾಗಿ ಮುಂದೆ ಹೋಗಬಹುದು. ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಕ್ವಾಲಿಟಿ. We have hundreds of defense production industries, but India is not manufacturing and marketing any battle tank, missiles, aircrafts, guns and other defense equipments. We have hundreds of defense production industries. ಅಂದರೆ ಹೇಳ್ತೀರಾ ಮಕ್ಕಳೇ, ಯಾವ್ಯಾವುದು ಡಿಫೆನ್ಸ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಯಾವ್ಯಾವುದಿದೆ? ಹಂಡ್ರೆಡ್ಸ್ ಆಫ್ ಇಂಡಸ್ಟ್ರೀಸ್ ಇದೆ ಅಂತ. ಸದ್ಯಕ್ಕೆ ನಮ್ಮ ಒಂದು ಕ್ಯಾಪಿಟಲ್ ಸಿಟಿನಲ್ಲಿ ಇರುವಂತಹ ಕೆಲವೊಂದು ಇಂಡಸ್ಟ್ರಿಗಳನ್ನು ಹೇಳಿ ನೋಡೋಣ. ನೀವು ಕೇಳಿರ್ತೀರಾ, ಬಟ್ ಅದು ಡಿಫೆನ್ಸ್ ಪ್ರೊಡಕ್ಷನ್ ಕಂಪನಿ ಅಂತ ನಿಮಗೆ ಗಮನಿಸಿರೋದಿಲ್ಲ ಅಷ್ಟೇ. ನೀವು BEL ಕೇಳಿದ್ದೀರಾ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. HAL ಕೇಳಿದ್ದೀರಲ್ವಾ? ಎಸ್, HAL. ಮತ್ತು ಟಾಟಾ, ಮಹೀಂದ್ರ, BDL ಮತ್ತು DRDO, ಇದೆಲ್ಲ ಕಂಪನಿಗಳು ಕೂಡ ಡಿಫೆನ್ಸ್ ಪ್ರೊಡಕ್ಷನ್ ಇಂಡಸ್ಟ್ರಿಗಳೇನೆ. ಅಂದರೆ ಡಿಫೆನ್ಸಿಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸನ್ನು ರೆಡಿ ಮಾಡ್ತಕ್ಕಂತಹ ಒಂದು ಕಂಪನಿಗಳು. ಇಷ್ಟೊಂದೆಲ್ಲ ಕಂಪನಿಗಳು ನಮ್ಮಲ್ಲಿ ಇದ್ರೂ ಕೂಡ ವಿ ಆರ್ ಇಂಪೋರ್ಟಿಂಗ್ ಬ್ಯಾಟಲ್ ಟ್ಯಾಂಕ್, ಮಿಸೈಲ್ಸ್, ಏರ್ಕ್ರಾಫ್ಟ್ಸ್, ಗನ್ಸ್ ಆ್ಯಂಡ್ ಅದರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಈಗ ರೀಸೆಂಟಾಗಿ ನೀವು ಕೇಳಿದ್ರೆ, ಕೆಲವು ವರ್ಷಗಳಿಂದ ಸುಖೋಯ್ ಎಂಬತಕ್ಕಂಥ ಯುದ್ಧ ವಿಮಾನವನ್ನು ನಾವು ತರಿಸ್ಕೊಂಡಿದ್ದೀವಿ. ಹಾಗೆ ರಫೇಲ್ ಎಂಬತಕ್ಕಂಥ ಒಂದು ಮಿಸೈಲ್, ಅದನ್ನು ಕೂಡ ತರಿಸ್ಕೊಂಡ್ವಿ ನಾವು. ಎಲ್ಲಿಂದ? ಫ್ರಾನ್ಸಿಂದ. ಹೀಗೆ ಜರ್ಮನಿಯಿಂದ, ಫ್ರಾನ್ಸಿಂದ ನಾವು ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಡಿಫೆನ್ಸಿಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ. ಬಟ್ ಅದು ನಮ್ಮಲ್ಲೇ ಯಾಕೆ ತಯಾರಾಗಬಾರ್ದು? ಇಷ್ಟು ಹಂಡ್ರೆಡ್ಸ್ ಆಫ್ ಡಿಫೆನ್ಸ್ ಕಂಪನೀಸ್ ಇದೆ, ಬಟ್ ನಮ್ಮಲ್ಲಿ ಯಾಕೆ ತಯಾರಾಗಬಾರ್ದು? ನೋಡಿ, ಎಂಥ ಒಂದು ಬ್ಯೂಟಿಫುಲ್ ಕ್ವೆಶನನ್ನು ಇಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೇಳ್ತಾ ಇದ್ದಾರೆ ಮಕ್ಕಳೇ. ಇದೆಲ್ಲದೂ ಕೂಡ ಒಂಥರ ಥಾಟ್ ಪ್ರೊವೋಕಿಂಗ್, ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಷಯ ಇಲ್ಲಿ ಇದೆ ಮಕ್ಕಳೇ. ಲುಕ್ ಅಟ್ ದ ವರ್ಡ್ಸ್ ಚಿಲ್ಡ್ರನ್. ನೇಮ್ಸ್ ಆಫ್ ಸಮ್ ಸಿಟೀಸ್: ಬೆಂಗಳೂರು, ಚೆನ್ನೈ, ಮುಂಬೈ, ಡೆಲ್ಲಿ, ಹೈದರಾಬಾದ್. ಸೊ ಇವೆಲ್ಲವೂ ಕೂಡ ಮೆಟ್ರೋಪಾಲಿಟನ್ ಸಿಟೀಸ್, ಹಬ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತಲೇ ಹೇಳ್ಬೋದು. ಸೊ IT ಸೆಕ್ಟರ್ ಈಸ್ ದ ವಿಸಿಬಲ್ ಏರಿಯಾ ಆಫ್ ಸಕ್ಸಸ್. ಈ ಒಂದು ಎಲ್ಲ ಸಿಟಿಗಳಲ್ಲಿ ನಾವು ಏನಕ್ಕೆ ಇದು ಫೇಮಸ್ ಆಗಿದೆ ಅಂತ ನಾವು ಯೋಚನೆ ಮಾಡೋದಾದರೆ, IT ಸೆಕ್ಟರ್. IT ಸೆಕ್ಟರ್ ಅಂತ ಹೇಳಿದ್ರೆ ಇದರಿಂದ ಸಾಕಷ್ಟು ವಿದೇಶಿ ಬಂಡವಾಳ ಹೂಡಿಕೆ ಕಂಪನಿಗಳು ನಮ್ಮ ಒಂದು ದೇಶಕ್ಕೆ ಬಂದಿದೆ, ಹೆಚ್ಚು ಲಾಭವನ್ನು ತಂದಿದೆ. ಅದನ್ನು ನಾವು ಇಲ್ಲಿ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಆದರೆ ಇಲ್ಲಿ ಇನ್ನೊಂದು ವಿಷಯ ಇದೆ. ಇಫ್ ವಿ ಟೇಕ್ IT ಸೆಕ್ಟರ್ ಆ್ಯಸ್ ಎ ಮಿಷನ್, ಅಂದರೆ ಒಂದು ಇಂಪಾರ್ಟೆಂಟ್ ಟಾಸ್ಕ್, ಒಂದು ಇಂಪಾರ್ಟೆಂಟ್ ಅಸೈನ್ಮೆಂಟ್, ಒಂದು ಇಂಪಾರ್ಟೆಂಟ್ ವರ್ಕ್ ಅಂತ ನಾವು ಕನ್ಸಿಡರ್ ಮಾಡಿದ್ದೆ ಆದರೆ, IT ಸೆಕ್ಟರ್ ಈಸ್ ಮೇನ್ಲಿ ಡಿಪೆಂಡಿಂಗ್ ಆನ್ ಮ್ಯಾನ್ ಪವರ್. ಹಾಗಾದರೆ ಮ್ಯಾನ್ ಪವರ್ ಅನ್ನೋದು ಎಲ್ಲಿ ಸಿಗುವಂಥದ್ದು? ಮ್ಯಾನ್ ಪವರ್ ಅಂತಂದರೆ ಅಲ್ಲಿ ವೆಲ್ ಎಜುಕೇಟೆಡ್ ಆಗಿರಬೇಕು, ಸ್ಕಿಲ್ಫುಲ್ ಆಗಿರಬೇಕು, ಎಲ್ಲವೂ ಇರಬೇಕು, ಕ್ವಾಲಿಫಿಕೇಷನ್ ಇರಬೇಕು. ಸೊ ಆಗ ನಾವು ಮೇನ್ಲಿ ಡಿಪೆಂಡ್ ಆನ್ ಸಿಟೀಸ್ ಆ್ಯಂಡ್ ವಿಲೇಜಸ್. ಬಟ್ ಇಲ್ಲಿ ಎಜುಕೇಷನ್ ಇಟ್ ಈಸ್ ಈಸಿಲಿ ಆಕ್ಸೆಸಿಬಲ್ ಟು ಸಿಟಿ ಪೀಪಲ್. ಆದರೆ ವಿಲೇಜ್, ಹಳ್ಳಿಗಳಲ್ಲೂ ಕೂಡ ಒಂದು ಒಳ್ಳೆ ಎಜುಕೇಷನ್ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಆಗ ನಾವು ಆ ಹ್ಯೂಮನ್ ರಿಸೋರ್ಸನ್ನು ನಾವು 100% ನಾವು ಯುಟಿಲೈಸ್ ಮಾಡಿಕೊಂಡು ಇನ್ನೂ IT ಸೆಕ್ಟ್ರಲ್ಲಿ ಹೆಚ್ಚಿನ ಒಂದು ಡೆವಲಪ್ಮೆಂಟನ್ನು ನಾವು ಕಾಣಬಹುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳೇ. ವೆನ್ APJ ಅಬ್ದುಲ್ ಕಲಾಂ ಸರ್ವ್ಡ್ ಆಸ್ ದ President of India, he visited northeastern states in our country. ನಾರ್ತ್ ಈಸ್ಟರ್ನ್ ಯಾವ ಸ್ಟೇಟ್ಸ್ ಅಂದರೆ ಯಾವ್ಯಾವ್ದು ಬರುತ್ತೆ ಮಕ್ಕಳೇ? ಅಸ್ಸಾಂ, ಜಾರ್ಖಂಡ್, ತ್ರಿಪುರ. ಕೇಳಿದಿರಲ್ವಾ ನೀವು? ಈಶಾನ್ಯ ಭಾಗದಲ್ಲಿ ಬರುವಂತಹ ಸ್ಥಳಗಳು ಇವೆಲ್ಲ. ಸೊ ಅಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಬ್ಸರ್ವ್ ಮಾಡಿದಂಥ ಕೆಲವೊಂದು ವಿಷಯಗಳು. ತ್ರಿಪುರಾಸ್ ಎಕಾನಮಿ ಮೇನ್ಲಿ ಡಿಪೆಂಡ್ಸ್ ಆನ್ ಫಾರೆಸ್ಟ್ ಪ್ರಾಡಕ್ಟ್ಸ್. ಯಾಕೆಂದರೆ ಅಲ್ಲಿ ಫಾರೆಸ್ಟ್ ಅತಿ ಹೆಚ್ಚಿರೋದು. ಸೊ ನಮ್ಮಲ್ಲಿ ಏನೇ ರಿಸೋರ್ಸ್ ಇದೆ ಅದನ್ನು ನಾವು ಬಳಸ್ಕೋಬೇಕಾಗುತ್ತೆ. ಇಲ್ಲದೇ ಇರೋದನ್ನು ನಾವು ತ್ರಿಪುರಾಗೆ ಹೋಗ್ಬಿಟ್ಟು ಅಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು ಅಂತಂದರೆ ಅದು ಸಾಧ್ಯ ಇಲ್ಲದೇ ಇರೋಂಥ ವಿಚಾರ. ಅಲ್ಲಿ ಏನಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ತ್ರಿಪುರಾಸ್ ಎಕಾನಮಿ ಮೇನ್ಲಿ ಡಿಪೆಂಡ್ಸ್ ಆನ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಬ್ಯಾಂಬೂ ಕಲ್ಟಿವೇಷನ್. ಈವನ್ ದೋ ಇಟ್ ಈಸ್ ರಿಚ್ ವಿತ್ ಮಿನರಲ್ ರಿಸೋರ್ಸಸ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಇಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ವಿತ್ ಬಿಸ್ನೆಸ್ ಬಿಕಾಸ್ ಆಫ್ ಪೂರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್. ಅಂದರೆ we need to improve the transportation facilities, then we can utilize the resource there. It is difficult to travel, interact and organize business. There is isolation. ಅಂದರೆ ಅದು ಒಂದು ಪ್ರತ್ಯೇಕಿಸಲ್ಪಟ್ಟಿದೆ. ಅದಕ್ಕೆ ನಾವು ಸಂಪರ್ಕವನ್ನು ಕಲ್ಪಿಸಬೇಕು. ಆವಾಗ ನಾವು ಅಲ್ಲಿರೋ ರಿಸೋರ್ಸನ್ನು ಬಳಸ್ಕೋಬಹುದು.
Jharkhand. Jharkhand is also rich in mineral resources. It needs to be developed in terms of forest products and handicrafts. In Assam, there is no shortage of resources and the state has good educational infrastructure. ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ, ಯಾವುದೇ ಒಂದು ಶಾರ್ಟೇಜ್ ಆಫ್ ರಿಸೋರ್ಸ್ ಏನೂ ಇಲ್ಲ ಅಲ್ಲಿ. ಒಳ್ಳೆ ಎಜುಕೇಷನು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್ ಈಸ್ ದೇರ್. ಆಲ್ ದ ರಿಕ್ವೈರ್ಮೆಂಟ್ಸ್ ಫಾರ್ ಎ ಡೆವಲಪ್ಡ್ ಎಕನಾಮಿ ಆರ್ ದೇರ್, ಬಟ್ ದೆರ್ ಈಸ್ ಇನ್ಸರ್ಜೆನ್ಸಿ ಆ್ಯಂಡ್ ಅನ್ರೆಸ್ಟ್ ಅಮಾಂಗ್ ದ ಪೀಪಲ್. ಅಂದರೆ ಅಲ್ಲಿ ಜನಗಳಲ್ಲಿ ಕೆಲವೊಂದು ಅಶಾಂತಿಯ ವಾತಾವರಣ, ದಂಗೆ ಹೇಳ್ತಕ್ಕಂತಹ ಒಂದು ಪ್ರಜೆಗಳು, ಸರ್ಕಾರದ ವಿರುದ್ಧ ಕೂಗನ್ನು ಕೂಗ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಅದನ್ನು ನಾವಿಲ್ಲಿ ಇನ್ಸರ್ಜೆನ್ಸಿ ಅಂತ ಹೇಳ್ತೀವಿ. ಅಂದರೆ ಇದ್ದಕ್ಕಿದ್ದಂಗೆ ಗಲಾಟೆಗಳು, ದಿನ ಬೆಳಗಾದರೆ ಗಲಾಟೆಗಳಾಗೋಕ್ಕೆ ಶುರುವಾಗುತ್ತೆ. ಆ ರೀತಿ ವಾತಾವರಣ ಇದ್ದಾಗ ಏನಾಗುತ್ತೆ ಹೇಳಿ, ಶಾಂತಿ ಇಲ್ಲದೆ ಇದ್ದರೆ ನಾವು ಯಾವುದೇ ಅಭಿವೃದ್ಧಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತಮಿಳುನಾಡು, ಆಂಧ್ರ ಪ್ರದೇಶ್, ಪಂಜಾಬ್ ಆ್ಯಂಡ್ ಕರ್ನಾಟಕ ಹ್ಯಾವ್ ಇಂಪ್ರೂವ್ಡ್ in areas such as education and health. These states can become good examples of economic development. Let us see Dr. Abdul Kalam's opinion on developed India. ಅಂದರೆ ಒಂದು ಡೆವಲಪ್ಡ್ ಇಂಡಿಯಾ ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಅಭಿವೃದ್ಧಿ ಆಲ್ರೆಡಿ ಹೊಂದಿರತಕ್ಕಂಥ ರಾಷ್ಟ್ರವನ್ನಾಗಿ ನಾವು ಕಾಣಬೇಕು. ನಮ್ಮ ಇಂಡಿಯಾವನ್ನು ಡೆವಲಪ್ಡ್ ನೇಷನ್ ಅಂತ ಹೇಳ್ಕೋಬೇಕು. ಹಾಗಾದರೆ ಏನೆಲ್ಲ ಬದಲಾವಣೆಗಳಾಗಬೇಕು, ನಾವೇನು ಮಾಡಬೇಕು ನೋಡೋಣ. We are concentrating more on debates, arguments, hypotheses, theories, but there is little progress. ಅಂದರೆ ಅತ್ಯಂತ ಒಂದು ಪ್ರೋಗ್ರೆಸ್ ಕಡಿಮೆ ಇದೆ. ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಆದರೆ ತುಂಬ ಒಂದು ಸೀರಿಯಸ್ ಡಿಸ್ಕಷನ್ ಆಗ್ತಾ ಇಲ್ಲ. ಎಲ್ಲ ಥಿಯರೀಸ್ನು ಬಿಲ್ಡ್ ಮಾಡ್ತಾ ಇದ್ದೀವಿ, ಎಲ್ಲ ಹೈಪೋಥೆಸಿಸ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಬಟ್ ವಿ ಆರ್ ನಾಟ್ ಸೀರಿಯಸ್ ಅಬೌಟ್ ದೀಸ್ ಥಿಂಗ್ಸ್. The theme of developed nation is not discussed in boardrooms and technology conferences. ನಾವು ನಿನ್ನೆ ಹೇಳಿದಾಗೆ ವಿ ಶುಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್. ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಮಿಷನ್. ವಾಟ್ ಈಸ್ ಅವರ್ ಮಿಷನ್? ಟು ಮೇಕ್ ಅವರ್ ಕಂಟ್ರಿ ಇಂಡಿಯಾ ಡೆವಲಪ್ಡ್ ನೇಷನ್. ದಟ್ ಶುಡ್ ಬಿ ದ ಮಿಷನ್ ಫಾರ್ ಆಲ್ ಆಫ್ ಅಸ್. Kalam sir is suggesting with institutions, political parties, industries, communities, families and individuals at every level to take complete responsibility for what is good or bad in our situation. ಅದು ಒಂದು ಸಣ್ಣ ಸಂಸ್ಥೆ ಇರ್ಬೋದು, ದೊಡ್ಡ ಸಂಸ್ಥೆ ಇರ್ಬೋದು, ಆದರೆ ಅದು ನಮ್ಮ ದೇಶಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ಇದೆಯಾ, ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಪ್ರತಿ ಹೆಜ್ಜೆ, ಪ್ರತಿ ಡಿಸಿಷನ್, ಇಟ್ ಶುಡ್ ಬಿ ಇನ್ ಫಾರ್ ವಿತ್ ದ ನೇಷನ್. ಆ ರೀತಿ ನಾವಿರಬೇಕು. ಹಿಯರ್ Dr. APJ Abdul Kalam is giving a special message for students and teachers. Students should get ready to transform India into a developed nation. Ignite your minds and think big. ನಾವು ಯೋಚನೆ ಮಾಡೋ ರೀತಿ ಧನಾತ್ಮಕವಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ತುಂಬ ಅಭಿವೃದ್ಧಿಯನ್ನು ಹೊಂದುವ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡೋ ರೀತಿಯಲ್ಲಿ ನಮ್ಮ ಒಂದು ಮೈಂಡನ್ನು ಸೆಟ್ ಮಾಡ್ಕೋಬೇಕು ಅಂತ ಇಲ್ಲಿ ಸ್ಟೂಡೆಂಟ್ಸಿಗೆ ಹೇಳ್ತಾ ಇದ್ದಾರೆ ಮಕ್ಕಳೇ. ಟೀಚರ್ಸ್ ಶುಡ್ ಚೇಂಜ್ ದ young minds to think big, change their attitudes towards the nation, positively identifying their passion and move in a progressive path. It is the duty of teachers. I think every teacher is doing in the classrooms. They are igniting the young minds. They are changing their attitudes. They are changing their behaviors. They are each and every step, they are guiding each and every child to make our country a developed nation. New dimension or style of working. How can we change our style of working? We need to give new dimension to our style of functioning. An integrated action plan should be followed by various ministries, industries and institutions. The motive force has to be love for the country. We need a vision that's shared by the entire nation. We are strong with the multifaceted manpower and basic infrastructure. Then what is it that we don't have? ನಮ್ಮಲ್ಲಿ ಇಲ್ಲದೆ ಇರೋ ಎಲ್ಲ ಇದೆ. ನಮ್ಮಲ್ಲಿ ಎಲ್ಲ ರಿಸೋರ್ಸು ಇದೆ. ಹ್ಯೂಮನ್ ರಿಸೋರ್ಸ್ ಇದೆ, ಫಾರೆಸ್ಟ್ ರಿಸೋರ್ಸ್ ಇದೆ, ಮಿನರಲ್ ರಿಸೋರ್ಸ್ ಇದೆ, ಎಲ್ಲ ರಿಸೋರ್ಸು ಇದೆ. ದೆನ್ ವಾಟ್ ಈಸ್ ಇಟ್ ದಟ್ ವಿ ಡೋಂಟ್ ಹ್ಯಾವ್? ನಮ್ಮ ಹತ್ರ ಇಲ್ಲದೆ ಇರೋವಂಥದ್ದು ದಟ್ ಈಸ್
confidence, self-confidence. We should believe in ourselves. We should start dreaming big, then everything will happen. We should stop blaming others. Take responsibility, have willingness to exercise our abilities to the fullest. ಅಂದರೆ ಬೇರೆಯವ್ರ ಮೇಲೆ ಆಪಾದನೆ ಹಾಕೋದು ಅದನ್ನು ಸ್ಟಾಪ್ ಮಾಡಬೇಕು. ನಾವು ನಮ್ಮ ಒಂದು ರೋಲ್ ಏನಿದೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಆ್ಯಸ್ ಎ ಸಿಟಿಸನ್ಸ್ ಆಫ್ ಇಂಡಿಯಾ, ನಮ್ಮ ಒಂದು ರೋಲ್ ಏನಿದೆ ಅದನ್ನು ನಾವು ಪರಿಪೂರ್ಣವಾಗಿ ಮಾಡಿದ್ದೆ ಆದರೆ 100% we can see India as a developed nation. Let us recapitulate, children. Here is a first question for you, children. According to APJ Abdul Kalam, which states are good in economic development? States such as Tamil Nadu, Andhra Pradesh, Punjab and Karnataka are good in economic development. Which are the ideas given by Dr. Abdul Kalam to give a new dimension to our style of working? An integrated action plan should be followed by various ministries, industries and institutions. The motive force has to be love for the country. We need a vision that shared by the entire nation. What is the message of APJ Abdul Kalam to our teachers and students? Students should get ready to transform India into a developed nation. Ignite your minds and think big. Teachers should change the young minds to think big, change their attitudes towards the nation positively, identify their passion and move in a progressive path. Here is a fourth question, children. Which state is facing the problem of insurgency? Assam is facing the problem of insurgency. Now, we are moving to the last segment, children, home assignment. Here are the questions for you. What is Dr. Kalam's view on the good progress we have made in the software sector? Mention the states that are faring better than others in the country. Which state is rich in mineral wealth and natural gas? Where do you see insurgency and unrest among people? I think you all inspired, motivated with the thoughts and with the words and with the messages of Dr. APJ Abdul Kalam in this lesson. Let us end up this lesson with a beautiful song of Ignited Minds. Song of Youth from the book Ignited Minds by Dr. APJ Abdul Kalam, former President of India. Me and my nation, India. As a young citizen of India, armed with technology, knowledge and love for my nation, I realize small aim is a crime. I will work and sweat for a great vision, the vision of transforming India into a developed nation, powered by economic strength with value system. I am one of the citizens of a billion. Only the vision will ignite the billion souls. It has entered into me. The ignited soul, compared to any resource, is the most powerful resource on the earth, above the earth and under the earth. I will keep the lamp of knowledge burning to achieve the vision, developed India. Thank you very much, children. Have a nice day.